ಏನೋಪ್ಪ ಎಲ್ಲಿ ಕೂತ್ರು ಮನುಷ್ಯ ಸಮಾಧಾನ ಇಲ್ಲ. ಅಲ್ಲಿ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದಾತು ಇದಾತು, ಬರೇ ಇದಾತು. ಮನ್ಸಿಗೆ ಒಟ್ಟ ಸೊಗಸ ಇದೆ ಎಲ್ಲಿ ಕೂತ್ರು. ಏನ್ ಮಾಡ್ತಿ ಮುಖಂದರ ಒಂದ್ ಮಾತು ಕೇಳ್ತೀನಿ, ನೀವು ಒಟ್ಟ ಉತ್ತರ ಹೇಳ್ಬೇಕು. ನೀ ಏನ್ ಹೇಳ ಅಂತದೇನೈತಿ? ಸೋಡಾ ಕುಡಿದ್ರೆ ನಿಶೆ ಆಗಂಗಿಲ್ಲ, ಪೆಪ್ಸಿ ಕುಡಿದ್ರೆ ನಿಶೆ ಆಗಂಗಿಲ್ಲ, ಜೀರಾ ಕುಡಿದ್ರೆ ನಿಶೆ ಆಗಂಗಿಲ್ಲ, ಸೆರೆ ಕುಡಿದ್ರೆ ಯಾಕೆ ನಿಶೆ ಆಕೈತಿ? ಸರಿ ಕುಡಿದ್ರೆ ಯಾಕೆ ನಿಶೆ ಆಕೈತಿ? ಅದಕ್ಕ ಉತ್ತರ ಐತ್ಲ ನನ್ನ ಕಡೆ. ಕುಂದ್ರ ಮಲ್ಲ ಹೇಳ್ತಾನೆ. ಹಾ ಕುಂದ್ರಿ ಇಲ್ಲಿ. ಕುಂಡ್ರಿ ಅದ್ರ ವಿಷಯ ಹೇಳ್ತಾನೆ ಕುಂದ್ರ, ನನಗೆ ಹೇಳ್ತಾನೆ ಕುಂದ್ರಿ ಇಲ್ಲಿ. ಏನ್ ಕೇಳಿ ಬರ ಸರಿ ಕುಡಿದ್ರೆ ಯಾಕೆ ನಿಶೆ ಆಕೈತಿ? ಅದು ಉತ್ತರ ಐತಿ ನನ್ನ ಕಡೆ. ಅವ್ವ ನೋಡು, ಒಂದ ದೊಡ್ಡ ಫ್ಯಾಕ್ಟ್ರಿ ಇರ್ತೈತಿ ಸರಿಯದ್ದ. ಅವ್ವ ಅಲ್ಲಿ ಒಂದ ದೊಡ್ಡ ಗಿಡ ಇರ್ತೈತಿ. ಏನ ಅಪ್ಪಾರೇ ಅಲ್ಲಿ ಅಂತದ ಆ ಗಿಡದಾಗ ಒಂದ ಕೋಗಿಲೆ ಬಂದ್ ಕುಂದಿರ್ತೈತಿ. ಅಲ್ಲಿ ಅಂತ ಕೂಗಿಲಿ ಕೋಗಿಲೆ ಮುಂದ ಗಿಳಿ ಒಂದ್ ಬಂದ್ ಕುಂದಿರ್ತೈತಿ. ಗಿಳಿ ಅಪ್ಪಾರೇ ಅದೇ ಗಿಡದ ಬಡ್ಡ್ಯಾಗ ಒಂದ ಹುಲಿ ಇರ್ತೈತಿ. ಹುಲಿ ಅದ ಎಂತ ಹುಲಿ ಇರ್ತೈತಿ? ಅದ ಹುಲಿ ನೋಡಾಕ ಹಂದಿ ಬಂದಿರ್ತೈತಿ. ಹಂದಿ ಒಂಟ ಅಂದ ಏನಾಕೈತಿ, ಆ ಮಿಲ್ಲಿ ಗುರಿ ಹಚ್ಚಿ ಗಿಡ ಎಲ್ಲ ಸುಡ್ತೈತಿ. ಅದು ಸುಡೋಣ 4 ಪ್ರಾಣಿಗಳು ಸಾಯ್ತಾವ. ಗೊತ್ತಾಯ್ತು ಹೇಳಿದ? 4 ಪ್ರಾಣಿಗಳು ಸಾಯ್ತಾವ. ಈಗ 4 ಪ್ರಾಣಿಗಳು ಸತ್ತ ದೆವ್ವ ಬಿಟ್ಟಿರ್ತಾವ ಅಲ್ಲಿ. ಬಾಪ್ರಿ ಅವ್ 4 ಪ್ರಾಣಿ ಸತ್ತ ದೆವ್ವ ಹಾಕವು. ಮುಂದ ನೀ ನಿಶೆ ಯಾಕೆ ಹಾಕೈತಿ ಅಂತ ಕೇಳಿದೇನಿ. ಹೌದು, 90 ಕುಡ್ದಾಗ ಏನಾಕೈತಿ, ಕೋಗಿಲೆ ಗತೆ ಮಾತಾಡಿದೀನಿ. ಕೋಗಿಲೆ ಗತೆ ಅದ್ರಾಗ ಅವಾಗ ಕೋಗಿಲೆ ಗಾಯ ಬಡದಿರ್ತೈತಿ. ಕ್ವಾರ್ಟರ್ ಕುಡ್ದಾಗ ಹೆಂಗ್ ಮಾತಾಡ್ತೀವಿ, ಹುಲಿ ಗತೆ ಮಾತಾಡ್ತಿರ್ತಿ. ಬಾಪ್ರಿ ಅವಾಗ ನೀನು ಹುಲಿ ಗಾಯ ಬಡದಿರ್ತೈತಿ. ಇನ್ನೊಂದ್ ಸ್ವಲ್ಪ ಹೆಚ್ಚಾತಂದ್ರ ನೀ ಏನ್ ಮಾಡ್ತಿ, ಹೋಗಿ ಗಟ್ರದಾಗ ಬಿದ್ದಿರ್ತಿ. ಅವಾಗ ಹಂದಿ ಗಾಯ ಬಿಡ್ತೈತಿ. ಗೊತ್ತಾತು? ಹಿಂಗಾಗಿ ನಿಶೆ ಜಾಸ್ತಿ ಆಗತ್ತದ. ಪಕ್ಕ ಪಕ್ಕ ತಿಳಿದಿಲ್ಲ. ಪಕ್ಕ ಹೋಗುನು.